ರೆಡಿ. ಬೇಡ ಬೇಡ, ಅವನಿಗೆ ಕೊಡೋದು ಬೇಡ, ನೀನು ತಗೋ. ಲಿಖಿ, ನೀ ಸೆಪ್ರೇಟ್ ಬುಕ್ ತೊಗೊಂಡು ಬರಿ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ನಿ. ಸೊ ಟ್ಯೂಸ್ಡೇ ಅದಾದ್ಮೇಲೆ ನೆಕ್ಸ್ಟ್ ಮಂಡೇನೇ ಹಬ್ಬ ಕಂಪ್ಲೀಟ್ ಬೇರೆ ಆಗಿರಲಿಲ್ಲ. ಚಂದ್ರ ದರ್ಶನ ಲೇಟ್ ಆಯಿತು ಈ ಸರಿ, ಹಂಗಾಗ್ಬಿಟ್ಟು ಅಣ್ಣ. ಆಮೇಲೆ ನಿನ್ನೆ ಸಂಜೆ ಅಮ್ಮನ ಮನೆಗೆ ಹೋಗಿ ಬಂದ್ವಿ. ಹೋಗಿದ್ದೇ ಲೇಟ್ ಆಯಿತು, 8 ಗಂಟೆ ಮೇಲೆ ಹೋಗಿದ್ದು. ಬರೋ ಹೊತ್ತಿಗೆ ನೈಟ್ 11. ಸೊ ಅಮ್ಮ ಮಲ್ಲಿಗೆ ಹೂ ಕೊಟ್ಟಿದ್ರು, ಗಿಡದಲ್ಲಿ ಬಿಟ್ಟಿದ್ದು, ಓಣಿಸ್ಕೊಂಡು ಮುಡ್ಕೊಂಡಿದ್ದೀನಿ ಇವತ್ತು. ಎಷ್ಟು ಫ್ರೆಂಡ್ಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತೆ. ಸೊ ಯುಗಾದಿ ಹಬ್ಬ ಆದಮೇಲೆ ಕಾಮನ್ ಆಗಿ ಎಲ್ಲರೂ ಮಾಡೋದು ಹೊಸ್ದೊಡ್ಕೊ. ನಾನೇನು ರೆಗ್ಯುಲರಾಗಿ ಅಂತ ಏನು ಫಾಲೋ ಮಾಡಲ್ಲ, ಬಟ್ ಏನಂತಂದರೆ ಇವಾಗ ಹೆಂಗೂ ಟ್ಯೂಸ್ಡೇ ಇದೆಯಲ್ಲ, ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗಿದ್ದೆ ನಾನು ನನ್ನ ಹಸ್ಬೆಂಡ್ ಜೊತೆಗೆ ಮಟನ್ ತರೋಕ್ಕೆ. ಸೊ ಈಗ ಟೈಮ್ ಆಲ್ಮೋಸ್ಟ್ ಅಲ್ಲ 12:15 ಆಗ್ತಾ ಬಂದಿದೆ. ಕ್ವಿಕ್ಕಾಗಿ ಬೇಗ ಬೇಗ ಅಡುಗೆ ಮಾಡಬೇಕು. ಈಗ ಮಟನ್ ಬಿರಿಯಾನಿ ಮಾಡಬೇಕು ಮಧ್ಯಾಹ್ನಕ್ಕೆ. ಈ ಬಿರಿಯಾನಿ ಎಲ್ಲ ಮಾಡಿದಾಗ ನಾನು ಎಕ್ಸ್ಟ್ರಾ ಏನೂ ಮಾಡೋಕ್ಕೋಗಲ್ಲ. ನಾರ್ಮಲಾಗಿ ಒಂದು ಸ್ವಲ್ಪ ಮಟನ್ ಸಾರು ಮಾಡ್ಕೋತೀನಿ, ಬಿರಿಯಾನಿ ಜೊತೆಗೆ ಸಲಾಡ್ಸ್ ಇರುತ್ತೆ, ಹಾಗೆ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಅಂತ ಏನೂ ಮಾಡೋಕ್ಕೋಗಲ್ಲ. ಜೊತೆಗೆ ಒಂದೊಂದು ಸರಿ ಬೀಡ ತೊಗೊಂಡು ಬರ್ತಾರೆ, ಇಲ್ಲ ಅಂತಂದರೆ ಏನಂತಂದರೆ ಈ ಫಾಂಟ ಅಥವಾ ಇದೇನಾದ್ರು ಮಾಡ್ಕೊಳ್ತೀವಿ. ಇಲ್ಲ ರಸಮ್ ಮಾಡ್ತೀನಿ. ರಸಮ್ ತುಂಬ ರೇರು, ಬಟ್ ಆದರೆ ಇವತ್ತು ಮಾವಿನಕಾಯಿ ರಸಮ್ ಮಾಡ್ತಿದ್ದೀನಿ. ಮಾವಿನಕಾಯಿ ಸೀಸನ್ ಅಲ್ಲ, ಸೊ ಮಾವಿನಕಾಯಿ ರಸಮ್ ಅಂತೂ ಸಖತ್ತಾಗಿರುತ್ತೆ. ಹಾಗಾಗಿ ಅದನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಫಸ್ಟು ಮಟನ್ ಒಂದು ಬೇಯಿಸೋಕೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ತುಂಬ ಸರಿ ವಿಡಿಯೋನಲ್ಲಿ ಹೇಳಿದ್ದೀನಿ, ನಾನು ನಾನ್ ವೆಜ್ ಎಲ್ಲ ಮಾಡಲಿಕ್ಕೆ ಸೆಪ್ರೇಟಾಗಿ ಪಾತ್ರೆಗಳನ್ನ ಬಳಸ್ತೀನಿ ಅಂತಂದ್ಬಿಟ್ಟು. ನಮ್ಮಮ್ಮ ಅವರೆಲ್ಲ ತಿನ್ನಲ್ಲ, ನಮ್ಮಮ್ಮ ತಿನ್ನಲ್ಲ, ನನ್ನ ಸಿಸ್ಟರ್ ಇಲ್ಲ ಅವರೆಲ್ಲ ತಿನ್ನಲ್ಲ ನಾನ್ ವೆಜ್. ಸೊ ಹಾಗಾಗಿ ಅಂತಲ್ಲ, ಪರ್ಟಿಕ್ಯುಲರ್ ನನಗೂ ಮುಂಚೆಯಿಂದನೂ ಅಭ್ಯಾಸ, ನಮ್ಮಮ್ಮನ ಮನೆಯಿಂದನೂ ಅಭ್ಯಾಸ. ಅವರೆಲ್ಲ ಸೆಪ್ರೇಟಾಗಿ ಬರ್ತಾರಲ್ಲ, ಬಳಸ್ತಾರೆ ನಮ್ಮಮ್ಮ ಕೂಡ, ಅದೇ ನನಗೂ ಅಭ್ಯಾಸ. ಸೊ ಅದಕ್ಕೋಸ್ಕರ ಅಂತಲೇ ಒಂದಿಷ್ಟು ಸೆಪ್ರೇಟ್ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಓಕೆನಾ. ಸೊ ಕೆಲವರಿಗೆ ವಿಡಿಯೋ ನೋಡುವಾಗ ಅನಿಸ್ಬೋದು ನಾನ್ ವೆಜ್ ತಿಂದಿರೋರಿಗೆ, ಹಾಗಾಗಿತ್ತು ಮತ್ತೊಂದು ಸರಿ ಹೇಳಿದೆ ಅಷ್ಟೇ. ಆ್ಯಂಡ್ ಇಲ್ಲಿ ಮಾವಿನಕಾಯಿ ರಸಮ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಮಾವಿನಕಾಯಿನ ಬೇಯಿಸೋಕೆ ಹಾಕ್ಕೊಂಡೆ. ಅದ್ರ ಜೊತೆಗೆ ನಾನು ಒಂದು ಮೆಣಸಿನ್ಕಾಯಿ ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಬಿಟ್ಟು ಮಾವಿನಕಾಯಿ ಮುಳುಗೋಷ್ಟು ನೀರು ಹಾಕಿ ಮಾವಿನಕಾಯಿ ಬೇಯಿಸೋಕ್ಕೆ ಇಟ್ಕೊಂಡು, ಇಲ್ಲಿ ಬಿರಿಯಾನಿ ಕ್ವಿಕ್ಕಾಗಿ ಮಸಾಲೆ ತೆಕ್ಕೋತಾ ಇದ್ದೀನಿ. ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ ಇಷ್ಟೇ ಹಾಕಿದ್ದೀನಿ. ಹಾಗೆ ಪುದೀನ ಬೇಕಿತ್ತು, ಸೊ ಫ್ರೆಶ್ಶಾಗಿ ಕಿತ್ಕೊಂಬರೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಪಾಟಲ್ಲಿ ಪುದೀನ ಬಂದಿದೆ, ಸೂಪರಾಗಿ ಬಂದಿದೆ ಮಾತ್ರ. ನಾನು ಅವಾಗವಾಗ ಕಟ್ ಮಾಡ್ತಾಯಿದ್ದೆ, ಆ್ಯಂಡ್ ಮುಂಚೆ ಇತ್ತು ಹೋಗ್ಬಿಟ್ಟಿತ್ತು, ಬಟ್ ಇವಾಗ ಸಖತ್ತಾಗಿ ಬಂದಿದೆ. ಈ ರೀತಿ ಕಟ್ ಮಾಡಿದರೆ ಕುಡಿ ಮತ್ತೆ ಚಿಗುರೊಡೆಯುತ್ತೆ. ನಂಗೆ ಈ ಥರ ಫ್ರೆಶ್ಶಾಗಿ ಗಿಡದಲ್ಲಿ ಕಿತ್ಕೊಂಡು ಆವಾಗಲೇ ಮಾಡೋಕ್ಕೆ ತುಂಬ ಇಷ್ಟ, ಪುದೀನ ಆಗಲಿ ಕರಿಬೇವಾಗಲಿ. ಬಟ್ ಕರಿಬೇವಿನ ಸೊಪ್ಪಿನ ಗಿಡ ಒಂದಿಲ್ಲ, ಈ ಸರಿ ರೈನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಹಾಕಬೇಕು. ಹಾಗೆ ಇಲ್ಲಿ ನೋಡಿ ಮೆಂತೆ ಕೂಡ ಹಾಕಿದ್ದೆ ಒಂದು ಪಾಟಲ್ಲಿ, ಅದನ್ನು ಮಟನ್ ಸಾರಿಗೆ ಹಾಕೋಣ ಅಂತ ಅದನ್ನು ಕೂಡ ತೆಕ್ಕೊಂಡೆ. ಅದೆರಡನ್ನೂ ಯೂಸ್ ಮಾಡ್ಕೋತೀನಿ. ಆ್ಯಂಡ್ ಹಾಗೆ ಅದೆಷ್ಟು ಪ್ರಿಪ್ರೇಷನ್ ಆಗೋತ್ತಿಗೆ ಇಲ್ಲಿ ಮಾವಿನಕಾಯಿ ಬೆಂದೋಗಿತ್ತು. ಜಸ್ಟ್ ಒಂದು 10 ನಿಮಿಷದಲ್ಲಿ ಮಾವಿನಕಾಯಿ ಚೆನ್ನಾಗಿ ಬೆಂದೋಗುತ್ತೆ. ನಾನು ಅದಕ್ಕೆ ಅದು ಬೇಯಿಸಿದ ನೀರೆಲ್ಲ ಸೆಪ್ರೇಟ್ ಮಾಡಿಕೊಂಡು, ಪಲ್ಪ್ ಏನಿತ್ತು ಅದನ್ನು ಅಷ್ಟು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದೇ ಜಾರಿಗೆ ಬೇಯಿಸಿದ ನೀರು ತೆಗೆದಿಟ್ಟಿದ್ದೆನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಸರಿ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ, ಎಕ್ಸ್ಟ್ರಾ ಪಲ್ಪೆಲ್ಲ ಏನಾಯಿದ್ರೆ ಹೋಗಲಿ ಅಂತಂದ್ಬಿಟ್ಟು. ಹಾಗೆ ಫಿಲ್ಟರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಇಷ್ಟಾದರೂ ಕುಡಿಬೋದು, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಏನಾರು ಟೇಸ್ಟ್ ಎನ್ಹ್ಯಾನ್ಸ್ ಮಾಡಬೇಕಂದ್ರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದೆ. ಸೊ ಮಾವಿನಕಾಯಿ ರಸಮ್ ರೆಡಿ. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ, ಟ್ರೈ ಮಾಡಿ. ಬೇಕಿದ್ರೆ ಒಗ್ಗರಣೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಬಿರಿಯಾನಿ ಜೊತೆ ತಿಂದ ಮೇಲೆ ನಮಗೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಿರಿಯಾನಿ ಕೂಡ ಇವತ್ತು ಸೂಪರಾಗಿತ್ತು. ಮಟನ್ ಬಿರಿಯಾನಿ ಯಾವಾಗ ಮಾಡಿದ್ರೂ ಫೇಲ್ ಆಗಿಲ್ಲ, ನನಗೆ ಚೆನ್ನಾಗೇ ಬರುತ್ತೆ. ಸೊ ಮಧ್ಯಾಹ್ನದ ಒಳ್ಳೆ ಊಟ ಮುಗೀತು. ಎಸ್ ಫ್ರೆಂಡ್ಸ್, ಸೊ ಇವಾಗ ಅಮ್ಮ ಬಂದಿದ್ದಾರೆ. ಅಮ್ಮನ ಜೊತೆ ಸ್ವಲ್ಪ ಆಚೆ ಹೋಗಬೇಕು, ಸುಮ್ಮನೆ 1 ಅವರ್ ಸುತ್ತಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು. ಅದಕ್ಕೆ ಮುಂಚೆ ನಾನೊಂದು ಶಾಪಿಂಗ್ ಮಾಡಿದ್ದೆ, ಅದರದ್ದು ವಿಡಿಯೋ ತೋರಿಸ್ತೀನಿ ಏನು ಅಂತಂದ್ಬಿಟ್ಟು. ನಾನು ಮೀಶೋದಲ್ಲಿ ಇಷ್ಟು ಚೈನ್ಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಈ ಥರದ್ದೆಲ್ಲ ನಾನು ಇಷ್ಟನೇ ಪಡ್ತಿರಲಿಲ್ಲ, ಜಾಸ್ತಿ ನೋಡ್ತಾನೂ ಇರಲಿಲ್ಲ. ನನಗೆ ಯಾವಾಗಲೂ ಇದೊಂದು ಚೈನ್ ಫಿಕ್ಸ್ ಕತ್ತಲ್ಲಿ, ಇದನ್ನು ತೆಗೆದ್ರೆ ನನ್ನ ಹಸ್ಬೆಂಡ್ ಬೈತಾರೆ. ಅವರಿಗೆ ಇದು
ನಾನು ಮಂಗಲೇಶ್ವರ ತೆಗೆದಿಟ್ಟರು ಪರವಾಗಿಲ್ಲ, ಇದನ್ನು ತೆಗಿಬಾರ್ದು. ನೋಡಿದ ತಕ್ಷಣ ಇದು ಕಾಣಿಸ್ಬೇಕು ಕತ್ತಲ್ಲಿ, ಆ ಥರ. ಸೊ ಹಂಗಾಗಿ ನಾನು ಇದು ಬೇರೆ ಇದ್ದಿದ್ದಾಗ ಬೇರೆ ಎಲ್ಲ ಹಾಕ್ಕೊಂಡ್ರು ಚೆನ್ನಾಗೂ ಕಾಣಿಸಲ್ಲ, ತುಂಬ ಆಡ್ ಅನಿಸುತ್ತೆ. ಹಾಗಾಗಿಬಿಟ್ಟು ಏನು ಶಾರ್ಟ್ ಸರಗಳೆಲ್ಲ ಏನೂ ತೊಗೊತಿರ್ಲಿಲ್ಲ. ಬಟ್ ಇವಾಗ ಇತ್ತೀಚೆಗೆ ಕೆಲವ್ರು ಹಾಕೋದು ನೋಡಿದಾಗ ತುಂಬ ಇಷ್ಟ ಆಗಿತ್ತು ಅಂತಂದ್ಬಿಟ್ಟು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ನೋಡಿ ಪ್ಯಾಕ್ ಹಿಂಗೆ ಬಂದಿತ್ತು, ಇಷ್ಟೇಷ್ಟು ಬಂದಿತ್ತು, ಏನಪ್ಪ ಇದು ಹಿಂಗೆ ಅಂತ ಅಂದ್ಕೊಂಡೆ. ಬಟ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ 5 ಚೈನ್ಸ್ ಇದೆ ನೋಡಿ, ಎಷ್ಟು ಕ್ಯೂಟಾಗೆ ಪ್ಯಾಕೇಜಿಂಗ್ ಕಳಿಸಿದ್ದಾರೆ. ಸೊ ನೋಡಿ ಒಂಥರ ನನಗೆ ಖುಷಿ ಆಯಿತು. ಈ ಬಾಕ್ಸಲ್ಲಿ 5 ಕಳಿಸಿದ್ದಾರೆ. ಆ್ಯಂಡ್ ನಾನು ಕೊಟ್ಟಿರೋ ಪ್ರೈಸಿಗೆ ವರ್ತ್ ಇಟ್, ರೀಸನಬಲ್ ಪ್ರೈಸಲ್ಲೇ ಚೆನ್ನಾಗಿದೆ, ಕ್ಯೂಟಾಗೆ ಸಕ್ಕತ್ತಾಗಿ ಕಾಣುತ್ತೆ. ನಾನು ಈ ಥರದ್ದು ಹಾಕಿರೋದು ನೋಡಿದ್ದೀನಿ, ಹಾಗಾಗಿ ತರಿಸ್ಕೊಂಡೆ. ಸೊ ಫಸ್ಟ್ ಒನ್ ಈಸ್ ದಿಸ್ ಒನ್. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಏನಿಲ್ಲ, ಸ್ಯಾರಿ ಮೇಲೆ ಅಥವಾ ವೆಸ್ಟರ್ನ್ ಡ್ರೆಸ್ಸಸ್ ಮೇಲೂ ಸಕ್ಕತ್ತಾಗಿ ಕಾಣುತ್ತೆ. ಆ್ಯಂಡ್ ಸ್ಯಾರಿ ಮೇಲೆ ಕೂಡ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ಲೈನ್ ಸ್ಯಾರಿ ಮೇಲೆಲ್ಲ ಸಕ್ಕತ್ತಾಗಿ ಕೂರುತ್ತೆ. ಇಲ್ಲಿ ಪೆಂಡೆಂಟ್ ಕೂರುತ್ತೆ. ಒಂದು ಸೆಕೆಂಡ್ ನಾನು ತೋರಿಸ್ತೀನಿ, ಒಂದು ಪ್ಲೈನ್ ದುಪ್ಪಟ ಹಾಕಿ. ಅದು ಗೋಲ್ಡ್. ಅಯ್ಯೋ ಗೋಲ್ಡ್ ಅಲ್ಲ ಮಗನೇ, ಅದು ಏನು ನೋಡಿದ್ರು ಗೋಲ್ಡಾಮ ಅಂತಲೇ ಇದು. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸಕ್ಕತ್ತಾಗಿ ಕಾಣುತ್ತೆ. ಈ ಥರ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಕೂಡ ಇದು ಒಂದು ಹಾಕಿದರೆ ಸೂಪರಾಗಿ ಕಾಣುತ್ತೆ, ಸಖತ್ ಹೈಲೈಟ್ ಅನಿಸುತ್ತೆ. ಆ್ಯಂಡ್ ಸಿಂಪಲ್ ವೆಸ್ಟರ್ನ್ ಡ್ರೆಸ್ಸಸ್ಸು ಅಥವಾ ಪ್ಲೈನು ಈ ಚಿಕನ್ ಕಾರಿ ಕುರ್ತೀಸು ಅದ್ರ ಮೇಲೆಲ್ಲ ಕೂಡ ಸಕ್ಕತ್ತಾಗಿ ಕಾಣುತ್ತೆ. ನಾನು ಅದಕ್ಕೆ ಒಂದು ದುಪ್ಪಟ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಸಖತ್ ಎಲಿಗೆಂಟ್ ಆ್ಯಂಡ್ ಥರ ಕ್ಲಾಸಿಯಾಗಿ ಕಾಣುತ್ತೆ. ಮಾತ್ರ ಸಖತ್ ಇಷ್ಟ ಆಯಿತು ನನಗೆ. ಬಂದ ಮೇಲಂತೂ ನೋಡಿದ ಮೇಲೆ ಸಖತ್ ಖುಷಿ ಆಯಿತು. ಸೊ ಇದು ಫಸ್ಟ್ ಒನ್ನು. ಆ್ಯಂಡ್ ಸಿ ದಿಸ್ ಈಸ್ ಸೆಕೆಂಡ್ ಒನ್. ಸೊ ಇದು ಕೂಡ ಚೆನ್ನಾಗಿದೆ. ಸ್ವಲ್ಪ ಚೈನೆಲ್ಲ ತಿನ್ನಾಗೆ ಇದೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಇದು ವೆರಿ ಗುಡ್. ಇದಕ್ಕೆ ಹಾಕು, ಜಾಣ ಇದೆ, ಇವ್ರು ಹೆಲ್ಪ್ ಮಾಡ್ತಿದ್ದಾರೆ ಮಮ್ಮಿ. ನೆಕ್ಸ್ಟ್ ಒನ್ ಈಸ್ ಚೆನ್ನಾಗಿದೆ, ತುಂಬ ಡೆಲಿಕೇಟು. ಆಮೇಲೆ ಹುಕ್ಕೆಲ್ಲ ನೋಡಿ, ಇಲ್ಲಿ ಹುಕ್ಕೆಲ್ಲ ಏನು ತುಂಬ ಡೆಲಿಕೇಟು ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಮುರಿದೋಗುತ್ತೆ ಆ ಥರ ಎಲ್ಲ, ಯಾಕಂದರೆ ನಾನು ಸ್ವಲ್ಪ ರಫಾಗಿ ಯೂಸ್ ಮಾಡೋದು. ಸೊ ಹಂಗಾಗಿ ಗೊತ್ತಾಗ್ಬಿಡತ್ತೆ. ಎಲ್ಲ ಆಯ್ತದು ಹಾಕಿದ್ನ. ಇದು ಒಂದು ಪೆಂಡೆಂಟು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಕಿಲ್ಲ ಮಗನೇ, ಆಗತ್ತೆ ಹಾಕು. ಆ್ಯಂಡ್ ಇದು ಕೂಡ ಸಕ್ಕತ್ತಾಗಿದೆ. ಇದು ಹಾಕ್ಬಿಟ್ಟು ಇದಕ್ಕೊಂದು ಯಾವ್ದಾರ ಪರ್ಲಿಂದು ಸಣ್ಣ ಸಿಂಪಲ್ ಸ್ಟಡ್ ಹಾಕ್ಬಿಟ್ರೆ ಯಾ ದಿಸ್ ಒನ್. ಇದು ಅಷ್ಟೇ. ಎಷ್ಟು ಸ್ವೀಟ್ ಆಗ್ತಿದ್ದೀನಿ ನೋಡು. ಆ್ಯಂಡ್ 4 ಆಯ್ತಲ್ಲ, ಇನ್ನೊಂದು. ಎಲ್ಲ ಕೂಡ ಇದೆ ಥರ ಕ್ಯೂಟ್ ಪ್ಯಾಕೇಜಿಂಗಲ್ಲಿದೆ. ಸಣ್ಣ ಸಣ್ಣ ನೀ ಹಿಂಗಂದರೆ ನಾನೇನು ಮಾಡಬೇಕು. ಸೊ ಆ್ಯಂಡ್ ದಿಸ್ ಒನ್. ಸೊ ಇದು ಕೂಡ. ಸೊ ಇದರದ್ದು ಲಿಂಕ್ ಬಂದುಬಿಟ್ಟು ನಾನು ಈ ಜ್ಯುವೆಲ್ರಿಗಳದ್ದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮೀಶೋನಲ್ಲಿ ಬೈ ಮಾಡಿದ್ದು ಅಂಡರ್ 150 ಅಷ್ಟೇ. ಚೆನ್ನಾಗಿದೆ, ಇಂಟ್ರೆಸ್ಟ್ ಇದೆ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಹಾಗೆ ಅಮ್ಮನ ಜೊತೆ ಈಗ ವಿಶಾಲ್ ಮಾರ್ಟಿಗೆ ಬಂದೆ. ತುಂಬ ಸರಿ ಅಮ್ಮ ಬಂದಾಗೆಲ್ಲ ಹೇಳ್ತಾಯಿದ್ರು ಹೋಗೋಣ ಅಂತಂದ್ಬಿಟ್ಟು. ಆದರೆ ಹೋಗೋಣ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ ಚೆನ್ನಾಗಿರುತ್ತೆ ಅಂತ, ಒಂದ್ಸರಿ ಹೋಗೋಣ ಅಂತ. ಭದ್ರಾವತಿ ಕೂಡ ಇದೆ, ಬಟ್ ಇಲ್ಲಿ ನಮ್ಮ ಜೊತೆ ಎಲ್ಲ ಬಂದಾಗ ಸುತ್ತಾಡೋಕೆ ಚೆನ್ನಾಗಿರುತ್ತಲ್ಲ. ಸೊ ನಾನು ತುಂಬ ದಿವಸ ಆಗಿತ್ತು ಹೋಗಿರಲಿಲ್ಲ ಅಮ್ಮನ ಜೊತೆ, ಹಾಗಾಗಿ ಬಂದು. ಎಸ್ ಫ್ರೆಂಡ್ಸ್, ಓಕೆನಾ. ಹಾಗೆ ಈ ವಿಡಿಯೋ ನಾನು ಇದೀನಿ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.